ಇದೆಲ್ಲ ನೋಡ್ತಾ ಇದ್ರೆ ನನ್ನ ಪ್ಲ್ಯಾನ್ ಯಾಕೋ ಫ್ಲಾಪ್ ಆಗೋ ಥರ ಕಾಣಿಸ್ತಾ ಇದೆ. ಒಂದು ಮಾಡಕ್ಕೆ ಹೋದರೆ ಮತ್ತೊಂದು ಆಗ್ತಾ ಇದೆಯಲ್ಲ. ನೋ, ಹಾಗೆಲ್ಲ ಆಗಬಾರ್ದು. ಐ ಹ್ಯಾವ್ ಟು ರೀಗೇನ್ ಕಂಟ್ರೋಲ್ ಓವರ್ ಎವ್ರಿಥಿಂಗ್. ಎಸ್, ಆ ಮುದ್ಕನ ಮೇಲ್ ಕಳಿಸೋದಕ್ಕೆ ನಾನು ಬೇರೆ ಏನಾದರೂ ಪ್ಲ್ಯಾನ್ ಮಾಡಲೇಬೇಕು. ಏನು ಮಾಡಲಿ? ಈ ಸಲ ಯಾರೂ ಬೇಸಕ್ಕಾಗದಿರೋಂಥ ಚಕ್ರವ್ಯೂಹನ ಕ್ರಿಯೇಟ್ ಮಾಡಲೇಬೇಕು. ಆ್ಯಂಡ್ ಐ ವಿಲ್ ಡೂ ಇಟ್. Very good. Now. Yes, very good. Now. ಐ ಆಮ್ ಸಾರಿ ಅಕ್ಕ. ನಿನಗೆ ಹರ್ಟ್ ಆಗಬೇಕು ಅಂತ ನಾನು ಹಾಗೆಲ್ಲ ಮಾಡಲಿಲ್ಲ. ನನಗೆ ಗೊತ್ತು ಪ್ರೀತು, ನೀನು ನನಗೆ ಹರ್ಟ್ ಮಾಡ್ತಾ ಇಲ್ಲ. ನಿನಗೆ ನೀನೇ ಹರ್ಟ್ ಮಾಡ್ಕೊಳ್ತಾ ಇದ್ಯಾ. ಅದಕ್ಕೆ ನಂಗೆ ಬೇಜಾರಾಗ್ತಾ ಇರೋದು. ಇನ್ನು ನಿಂಗೆ ಎಷ್ಟು ಸಲ ಹೇಳಬೇಕು ಪ್ರೀತು, ಆ ಕಾವೇರಿಯಿಂದ ದೂರ ಇರು ಅಂತ ನನ್ನ ಮಾತೇ ಕೇಳಲ್ವಲ್ಲೋ ನೀನು? ಸಾರಿ ಅಕ್ಕ, ಕಾವೇರಿ ಇರೋ ಸಿಚುಯೇಷನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಪ್ರೀತು, try to understand. She's comfortable, she's fine, she's getting ready for her engagement with Akash. ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋದು ನೀನು. ನನಗೆ ಗೊತ್ತಕ್ಕ, ಆಲ್ರೆಡಿ ಅವಳು ಬೇರೆಯವ್ರನ್ನ ಮದುವೆ ಆಗ್ತಿದ್ದಾಳೆ ಅಂತ. ಅವಳನ್ನು ಬಿಟ್ಕೊಡೋದಕ್ಕೆ ನನ್ನನ್ನು ನಾನು ಪ್ರಿಪೇರ್ ಮಾಡ್ಕೋತಿದ್ದೀನಿ ಅಕ್ಕ. ಆದರೆ ನನ್ನ ಪ್ರೀತಿ ನಾನು ಗಿವ್ ಅಪ್ ಮಾಡೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಅಕ್ಕ. ನಾನು ನಿನ್ನ ಕಣ್ಣಿಗೆ ದೇವದಾಸ್ ಥರ ಕಾಣಿಸ್ತಾ ಇರ್ಬೋದು, ಆದರೆ ಭಯ ಪಡಬೇಡ ಅಕ್ಕ. ಆದಷ್ಟು ಬೇಗ ಇದೆಲ್ಲದರಿಂದ ಹೊರಗೆ ಬರ್ತೀನಿ. ಕಾವೇರಿ ಖುಷಿಯಾಗಿದ್ದರೆ ಆಟೋಮೆಟಿಕ್ಕಾಗಿ ನಾನು ಖುಷಿಯಾಗಿರ್ತೀನಿ ಅಕ್ಕ. ಏನು ಇದು? ಈಗಲೂ ನಿನ್ ಖುಷಿನ ಅವಳಲ್ಲೇ ಹುಡುಕ್ತೀನಿ ಅಂತಿದ್ಯಲ್ಲೋ ಪ್ರೀತು. ನನ್ಗಿದೆಲ್ಲ ಯಾಕೋ ಇಷ್ಟ ಆಗ್ತಾ ಇಲ್ಲ ಪ್ರೀತು. ಏನು ಮಾಡೋದಕ್ಕ, ನಾನು ಅವಳ ನಗುವಲ್ಲೇ ಬದುಕಿರೋ ಜೀವ ಅಲ್ವಾ? ಏನೋ ಗೊತ್ತಿಲ್ಲ, ಒಂದು ನಾನು ಅನ್ಕೊಂಡಿರೋ ತರ ಆಗ್ತಾ ಇಲ್ಲ. ಈ ಮನೇಲಿ ಎಲ್ಲಾರನ್ನೂ ಮ್ಯಾನೇಜ್ ಮಾಡೋದೇ ನನ್ನ ಕೆಲಸ ಆಗೋಯ್ತು. ಇವತ್ತು ಅಪ್ಪ ಖುಷಿಯಾಗಿ ಆಫೀಸ್ಗೆ ಹೋದ್ರು, ವಾಪಸ್ ಬರ್ತಾ ಫುಲ್ ಅಪ್ಸೆಟ್ ಆಗಿದ್ರು. ಅಪ್ಸೆಟ್ ಆಗಿ ಬಂದ್ರಾ? ಯಾಕಕ್ಕ, ಏನಾಯ್ತು? ದತ್ತ ಅಂಕಲ್ ಸಿರಪ್ ಬಾಟಲ್ನ ಬೈ ಮಿಸ್ಟೇಕ್ ಬೀಳ್ಸಿ ಒಡೆದು ಹಾಕಿದ್ದಾರೆ. ಅದಕ್ಕೆ ಪ್ರಭಾ ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ದಾನೆ. ನನಗೂ ಪ್ರಭನ್ ಬಿಹೇವಿಯರ್ ಸ್ವಲ್ಪನೂ ಸರಿ ಅನ್ನಿಸ್ಲಿಲ್ಲ. ಅದಕ್ಕೆ ಹಾರ್ಷ್ ಆಗ ಅವನ ಮೇಲೆ ಕೂಗಾಡ್ಬಿಟ್ಟೆ. ಅಪ್ಪ, ಊಟ ಆಯ್ತಾ? ಇಲ್ಲ ಕಾತಿ, ಪ್ರೀತುನ್ ನೋಡೋಣ ಅಂತಾನೆ ಬಂದೆ. ಯಾಕೆ ಆಫೀಸ್ ವಿಷಯ ಹೇಳಿ ಪ್ರೀತುನ ಮನಸ್ಸನ್ನು ಹಾಳು ಮಾಡ್ತಿದ್ಯಾ? ನೀನು ಆ ಪ್ರಭನ್ ಜೊತೆ ಯಾಕೆ ಜಗಳಾಡಕ್ಕೆ ಹೋದೆ? ನೋಡು, ನಾನು ಈಗಾಗಲೇ ಅದನ್ನೆಲ್ಲ ಮರ್ತಾಯಿತು. ದಟ್ಸ್ ಫೈನ್ ಅಪ್ಪ, ನನಗೂ ನೀವು ಖುಷಿಯಾಗಿರೋದು ಮುಖ್ಯ. ಪ್ರೀತು, ಕಾವೇರಿ ಎಂಗೇಜ್ಮೆಂಟ್ ಅರೇಂಜ್ಮೆಂಟ್ಸ್ ಎಲ್ಲ ಹೇಗೆ ನಡೀತಿದೆ? ನೀನು ಇನ್ವಾಲ್ವ್ ಆಗ್ತಿದ್ಯಾ ತಾನೇ? ಐ ಆಮ್ ಮ್ಯಾನೇಜಿಂಗ್ ಎವ್ರಿಥಿಂಗ್. ನಾಳೆ ಎಲ್ಲರೂ ಶಾಪಿಂಗ್ ಹೋಗ್ತಾ ಇದ್ದೀವಿ. ಓ, ಶಾಪಿಂಗ್ ಹೋಗ್ತಿದ್ದೀರಾ? ಎಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀರಿ? ಇನ್ನೂ ಅದ್ರ ಬಗ್ಗೆ ಎಲ್ಲ ಏನೂ ಡಿಸೈಡ್ ಮಾಡಿಲ್ಲಪ್ಪ. ಹಾಗಾದರೆ ಮೈಸೂರಲ್ಲಿ ನನಗೆ ಪರಿಚಯ ಇರೋರ್ದೊಂದು ಶಾಪ್ ಇದೆ, ಅಲ್ಲಿ ಕರ್ಕೊಂಡು ಹೋಗು. ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿ ಕೊಡ್ತಾನೆ. ಅಂದರೆ ನಮ್ಮ ಕಡೆಯವರು ಅಂದರೆ ತುಂಬ ಗೌರವ ಕೊಡ್ತಾನೆ. ಅಪ್ಪ, ಸುಮ್ಮನೆ ನೀವು ಎಲ್ಲದಕ್ಕೂ ಯಾಕೆ ಸಜೆಷನ್ ಕೊಡೋದಕ್ಕೆ ಹೋಗ್ತೀರಾ? ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿಗೆ ಹೋಗ್ತಾರ ಬಿಡಿ. ಯಾಕೆ ಹಾಗಂತೀಯ ಕಾತಿ? ನಮ್ಮವ್ರಿಗೆ ಒಂದು ಒಳ್ಳೆ ಕ್ವಾಲಿಟಿ ಮಟೀರಿಯಲ್ ಸಿಗತ್ತೆ ಅಂದರೆ ಯಾಕೆ ಸಜೆಸ್ಟ್ ಮಾಡಬಾರ್ದು? ಆಗಲೇ ಸಂಬಂಧ ವ್ಯವಹಾರ ಚೆನ್ನಾಗಿರೋದು.
ಪ್ರೀತು ಅಲ್ಲೇ ಹತ್ತಿರದಲ್ಲೇ ಫೇಮಸ್ ಜ್ಯುವೆಲರಿ ಶಾಪ್ ಸಹಿತ ಇದೆ. ಎಲ್ರದ್ದು ಅಡ್ರೆಸ್ ಕೊಡ್ತೀನಿ, ನಾಳೆನೇ ಅವ್ರು ಎಲ್ಲರೂ ಕರ್ಕೊಂಡು ಹೋಗು. ಓಕೆ ಡ್ಯಾಡ್. ಹೌದು, ಶಾಪಿಂಗ್ಗೆ ಆಕಾಶ್ ಮನೆಯವ್ರು ಬರ್ತಾರಾ? ಮೇ ಬಿ ಡ್ಯಾಡ್. ಓ, ಹಾಗಾದರೆ ನಾನು ಅಡ್ರೆಸ್ ಅವ್ರಿಗೂ ಸೆಂಡ್ ಮಾಡಬೇಕು. ಪದ್ಮಾ ಅವರಿಗೆ ನಾನು ಈಗಲೇ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿಬಿಡ್ತೀನಿ. ರಾಮ್ ಸರ್ ಮಾಡ್ತಿದ್ದಾರೆ. ಹಲೋ, ಹೇಳಿ ಸರ್. ಹಲೋ ಪದ್ಮಾ ಅವರೇ, ಏನು ನಾಳೆ ಶಾಪಿಂಗ್ ಹೋಗ್ತಿದ್ದೀರಂತೆ? ಹೌದು ಸರ್, ಪ್ರೀತಮೆ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೆಯದು. ಈಗ ತಾನೇ ನಾನು ಪ್ರೀತು ಹತ್ರ ಈ ವಿಷಯ ಮಾತಾಡ್ತಿದ್ದೆ. ಮೈಸೂರಲ್ಲಿ ನನಗೆ ಪರಿಚಯ ಇರೋರ್ದು ಒಬ್ರದ್ದು ಶಾಪ್ ಇದೆ. ಆ ಅಡ್ರೆಸ್ ಕಳಿಸಿರ್ತೀನಿ ನಿಮಗೂ. ಸರಿ ಸರ್, ನಿಮ್ಮಿಂದ ತುಂಬ ಸಹಾಯ ಆಯಿತು. ನಾನು ಎಷ್ಟು ಸಲ ಹೇಳಿದ್ದೀನಿ ಸಹಾಯ ಅಲ್ಲ ಕರ್ತವ್ಯ ಅಂತ. ಬಾಯ್. ಹಾಂ, ರಾಮ್ ಸರಿಗೆ ಗೊತ್ತಿರೋ ಅಂಗಡಿ ಒಂದು ಲೊಕೇಶನ್ ಈ ಮೊಬೈಲಿಗೆ ಕಳಿಸಿದಾರಂತೆ. ಇದನ್ನ ಆಕಾಶ್ ನಂಬರಿಗೆ ಕಳಿಸ್ಬಿಡು, ನಾಳೆ ಹೋಗಿ ತಗೊಂಡ್ ಬರೋಣ. ಸರಿ ಕೊಡು. ಪ್ರೀತು ಹುಷಾರಾಗಿ ಹೋಗಿ ಬನ್ನಿ. ಇವ್ರಿಗೆ ನಮ್ ದುಡ್ಡು ಬೇಕು, ನಮ್ ಸಹಾಯನೂ ಬೇಕು, ಆದ್ರೆ ನಮ್ ಪ್ರೀತು ಮಾತ್ರ ಬೇಡ. ಥು, ಎಂತ ಸೆಲ್ಫಿಶ್ ಜನಗಳಿರ್ತಾರೋ. ಅಮ್ಮ ನಮಸ್ಕಾರ, ಚೆನ್ನಾಗಿದ್ದೀರಾ? ಪದ್ಮಾ ಅವರೇ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾವು ಮೊದಲನೇ ಸಲ ಮೀಟ್ ಮಾಡ್ತಾ ಇದ್ದೀವಿ. ಪದ್ಮಾ ಅವರೇ, ನಿಮ್ಮ ಮನೆಗೆ ಹೆಣ್ಣು ನೋಡಕ್ಕೆ ಬಂದಾಗ ನನ್ನ ಹೆಂಡತಿ ಇರಲಿಲ್ಲ, ಹಾಗಾಗಿ ಶಾಪಿಂಗ್ ಮಾಡಕ್ಕೆ ಕರ್ಕೊಂಡು ಬಂದಿದ್ದೀನಿ. ಎಲ್ರೂ ಬಂದಿದ್ದು ತುಂಬಾ ಖುಷಿ ಆಯ್ತು. ಇವರು ನಮ್ಮ ಅಳಿಯ ಆದಿ ಅಂತ. ಹಾ, ಮನೆಗೆ ಬಂದಿದ್ರಲ್ಲ, ಇವ್ರಿಗೆ ಗೊತ್ತು.